ಎನ್ನ ಪ್ರತಾಪವು ತಿಳಿಯದಂತೆ ಮಾಡಿದ್ದೀರಿ. ನನ್ನ ಪ್ರತಾಪವು ತಿಳಿಯದೋದರು ಮತ್ತೊಂದು ಸಲ ನನ್ನ ಕೈ ಚಳಕವನ್ನು ತೋರಿಸಲಿ ಸ್ವಾಮಿ ಸಜ್ಜನ ಪ್ರೇಮಿ. ನಾನು ಬಲರಾಮನಲ್ಲಿಗೆ ಹೋಗಿ ವೀರಾದ ವೀರ ಲಕ್ಷಣ ಕುಮಾರ ಬರುವನೆಂತಲೂ ಎಲ್ಲರಿಗೂ ಚೆನ್ನಾಗಿ ತಿಳಿಸುವಂತೆ ಯಾವಾಗಲೂ ನೆನೆಸಿಕೊಳ್ಳುವಂತೆ ಯುವರಾಜನಾದ ಲಕ್ಷಣನಿಗೆ ಚೆನ್ನಾಗಿ ಮದುವೆ ಮಾಡಿ ಕಳುಹಿಸಿರೆಂದು ಹೇಳುತ್ತೇನೆ. ಇನ್ನು ನಾನು ಹೋಗಿ ಬರುವೆನು. ರಾಜ ಅದ್ಭುತ ಕಲ್ಪ ಭೋಜ. दीर्घायुष्य मस्त राजा रविकोटि तेज ಯಾವ ಯಾವ ದೇಶಗಳಲ್ಲಿ ದೂರು ಬಂದಿರಿ ಏನು ಸಮಾಚಾರವನ್ನು ಕೇಳಿರಿ ಮೂರು ಲೋಕಗಳಲ್ಲಿ ಅವರು ಮಹಾರಾಜನಿಗೆ ಯಾರು ಸರಿ ಸಮಾನಿಲ್ಲವೆಂದು
ಅನೇಕ ಐಶ್ವರ್ಯಗಳಿಂದ ತುಂಬಿರುವುದು. ಹೌದೇನು ಸ್ವಾಮಿ ನಾರದರೆ? ಹೌದು ರಾಜ, ಹಾ ನೋಡುವುದಕ್ಕೆ 2 ಕಣ್ಣು ಸಾಲದು. ಬಲೆ ಬಲ ಬಲ ರಾಜನೇ, ನೀನೇ ಪುಣ್ಯವಂತನು, ನೀನೇ ಭಾಗ್ಯವಂತನು. ಹಾ ನಿನ್ನಂತ ಸರಿ ಸಮಾನ ದೊರೆಗಳು ಈ ಪ್ರಪಂಚದೋಳು ನಾನು ಕಾಣೆನು. ಹಾ ನಿನಗೆ ಯಾವ ಸಂಪತ್ತು ಕಡಿಮೆ ಇಲ್ಲ. ಆದರೆ ನಿನ್ನ ಮಗನಾದ ಲಕ್ಷ್ಮಣನು ಲಗ್ನ ಪ್ರಾಯಕ್ಕೆ ಬಂದಿರುವನು. ಹಾ ಆದ ಕಾರಣ ವಿವಾಹ ಮಾಡಲಿಲ್ಲ. ದೇಶದಲ್ಲಿ ಹೆಣ್ಣುಗಳು ದೊರೆಯಲಿಲ್ಲವೇ ಹೇಗೆ? ಹಾ ಏತಕ್ಕೆ ತಾತ್ಕಾರ ಮಾಡಿದೆ ಹೇಳು ಭೂಪ ಗುರುಗಳ ಪ್ರದೀಪ. ಸ್ವಾಮಿ ಬ್ರಹ್ಮನಂದನ, ಅಥವಾ ದುರ್ಯೋಧನ ಸಾರ್ವಭೌಮ, ನಾನು ಏನು ಮಾಡಲಿ? ಹಾ, ಸುಂದರವಾದ ಲಕ್ಷಣಿಗೆ ತಕ್ಕ ನಾರಿ ಮನೆಯು ಧಾವಲ್ಲಿ ಹುಟ್ಟಿದರೂ ಸರಿ ಹೋಗಲಿಲ್ಲ. ಅದಕ್ಕೆ ನಾನು ಬಹಳ ಚಿಂತೆ ಮಾಡುತ್ತೇನೆ. ಹಾ, ಬ್ರಹ್ಮನ ಬರದ ಲಿಖಿತವನ್ನು ತಪ್ಪಿಸುವುದು ಯಾರಿಂದ ಸಾಧ್ಯವಲ್ಲ. ಅಥವಾ ನೀವು ಏನಾದರೂ ಕಂಡಿದ್ದರೆ ಹೇಳಬಹುದು ಸ್ವಾಮಿ. ಅಹೋ ದುರ್ಯೋಧನ ಸಾರ್ವಭೌಮ, ಸ್ವಾಮಿ ಬ್ರಹ್ಮನಂದನ, ಹಾಗಾದ್ರೆ ಮತ್ತೆ ಹೇಳುವನ ಕೇಳು. ಚೆನ್ನಾಗಿ ಸ್ವಾಮಿ ನಾರದರೆ. ದ್ವಾರಕಾ ನಗರಾಧ್ಯಕ್ಷ ಬಲರಾಮನ ಪುತ್ರಿ ಶಶಿರೇಖಾ ಎಂಬುವಳು ಬಹು ಲಾವಣ್ಯವತಿಯು. ಹೌದೇನು ಸ್ವಾಮಿ ನಾರದರೆ? ಹೌದು ರಾಜ, ಅವಳನ್ನು ವರ್ಣಿಸುವುದಕ್ಕೆ ಆದಿಶೇಷನಿಗಾದರೂ ಶಕ್ಯವಿಲ್ಲ. ಮತ್ತು ಆ ಸ್ತ್ರೀಯ ಸಮಾನ ಯಾರೂ ಇಲ್ಲ. ಆ ಕನ್ಯಾಮಣಿಯನ್ನು ನೋಡಿದರೆ ಇಂದು ಅಂದು ಎಂದರೆ ಅಸದಾಳವು. ನಿಮ್ಮ ಮಗನಿಗೆ ವರ್ಣ ಸರಿ ಹೋಗುತ್ತದೆ. ನೀನು ಎರಡನೇ ಸಂದೇಹ ಮಾಡದೆ ತಕ್ಷಣವೇ ದ್ವಾರಕಾ ನಗರಕ್ಕೆ ಹೋಗಿ ಬಲರಾಮನಲ್ಲಿ ವಿಷಯ ಪ್ರಸ್ತಾವನೆ ಮಾಡಿದರೆ ಅಧಿಕ ಸಂತೋಷಯುಕ್ತವಾಗಿ ತನ್ನ ಮಗಳನ್ನು ನಿನ್ನ ಮಗನಿಗೆ ಕೊಡುವುದಕ್ಕೆ ಸಂದೇಹವೇ ಇಲ್ಲ. ದೊರೆಯೇ ನಿನಗಾರು ಸರಿಯೇ? ಸ್ವಾಮಿ ಮುನಿಪುರವರೇ ಏನು ಮಾತು ಹೇಳಿರಿ? ಇದ್ದ ಮಾತನ್ನೇ ಹೇಳಿದ ರಾಜ. ಬಲರಾಮಿಯ ಸೋದರ ಹರಿಯನಾದ ಅಭಿಮಾನಿ ವೀರರಾಗಿ ಎನ್ನ ಮಗನಿಗೆ ಕೊಡ್ತಾರೆಂಬ ಮಾತು ಹೇಗೆ ನಂಬಲಿ? ಅವೋ ಸ್ವಾಮಿ ನಾರದರೆ, ನನ್ನ ಅವರಿಗೆ ಕಲಿಸಿ ಅವಮಾನಕ್ಕೆ ಯತ್ನ ಮಾಡಬೇಡ. ಸ್ವಾಮಿ ಸಜ್ಜನಾ ಪ್ರೇಮಿ. ಅಪ್ಪ ದುರ್ಯೋಧನ, ಅವೋ ಸ್ವಾಮಿ ನಾರದರೆ, ನಿನ್ನ ಮಾತು ನಿಶ್ಚಯವೇ ಸರಿ. ಹೌದೇನು ಸ್ವಾಮಿ ನಾರದರೆ? ಸೋದರಳಿಯರಾದ ಮೇಲೆ ಕೊಡಬೇಕೆಂದಿರುವ ಮಾತು ಕೃಷ್ಣನಿಗೆ ಮಾತ್ರ ಇರುವುದು. ಬಲಭದ್ರ ರೇವತಿಯವರಿಗೆ ಮತ್ತು ನಿನ್ನ ಮಗನಾದ ಲಕ್ಷ್ಮಣನಿಗೆ ಕೊಡಬೇಕೆನ್ನುವರು. ಪಡೆದ ತಂದೆ ತಾಯಿಗಳ ಮಾತು ನಡೆದಿತ್ತಲ್ಲದೆ ಆ ಕೃಷ್ಣನ ಪ್ರಯತ್ನ ಏನು ಪ್ರಯತ್ನ ಮಾಡೇ ಲಕ್ಷ್ಮಣಿ. ನಾನು ಹೋಗಿ ಬರುವೆನು. ನಮ್ಮನ್ನು ಲಗ್ನಕ್ಕೆ ಮಾತ್ರ ಮರೆಯಬೇಡಿ. ಲಗ್ನದೊಳಗೆ ನಾರದನ ಸವಾರಿ ಇದ್ದೇ ಇರಬೇಕು. ನಾವಿನ್ನು ಹೋಗಿ ಬರುತ್ತೇನೆ. ಅಪ್ಪಣೆಯನ್ನು ಕೊಡು ರಾಜ. ರವಿ ಕೋಡಿ ತೇಜ. ಸ್ವಾಮಿ ತಾವಿನ್ನು ಹೋಗಿ ಬರುವಂತಾಗಿರಿ.
ಎಲ್ಲ ಸಾರಥಿ ಎಲ್ಲ ಸಾರಥಿ ಈ ದುರ್ಯೋಧನನಿಗೆ ವ್ಯತಿರೇಕ ವಿವಾಹದ ಸುದ್ದಿ ಹೇಳಿದ್ದಾಗಲೇ ಬಹಳ ಸಂತೋಷವಾಯಿತು. ಮುಂದೆ ಬರುವ ವಿಘ್ನಗಳು ಇವನಿಗೇನು ಗೊತ್ತು? ಇವನಿಗೂ ಇವನ ಪುತ್ರ ಮಿತ್ರರಿಗೂ ಬಂಧ ಬಾಂಧವರಿಗೂ ಅವಮಾನ ಮಾಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವೆ. ಎನ್ನಿಗೆ ನನ್ನ ಅಭಿಲಾಷೆ ಪೂರೈಸಿತು. ಎನ್ನು ನಾನು ದೂರವಿದ್ದು ಏನು ಅರಿಯದವನಂತೆ ನೋಡುತ್ತಾ ಸಂತೋಷ ಪಡುವೆ. ಅಪ್ಪ ಸಾರಥಿ, ಸ್ವಾಮಿ ಈ ಮರ್ಮವು ಒಬ್ಬರ ಮುಂದೆ ಉತ್ತರ ಬಿಡಬಹುದು. ಯಾರ ಮುಂದೆ ಹೇಳಕಲ್ಲ ಕಣ್ಣಿಯ ಸಾರಥಿ ದೇವ ಮಹಾನ್ ಬಾಬಾ. ನಮ್ಮ ಹೊಲದಲ್ಲಿರುವ ಈ ಪ್ರವನ್ನು ಬರೆಯುವ ಸಾರಥಿ ನೀನು ದೀರ್ಘಾಯುಷ್ಯ ಮತ್ತು ರಾಜ ಎಮ್ಮನ್ನು ಕರೆಸಿದ ಕಾರಣವೇನು? ಒಂದು ಉಳಿಯದೆ ಎನ್ನ ಮುಂದೆ ಪೇಳು ರಾಜ ಸಾಂದ್ರಗುಣ ತೇಜ. ನೀವು ದ್ವಾರಕಾ ನಗರಕ್ಕೆ ಹೋಗಿ ಬಲರಾಮನ ತಂದು ಕುಶಲ ವಾರ್ತೆಯನ್ನು ತಿಳಿದುಕೊಂಡು ಎನ್ನ ಮನೆಗೆ ಬರುವಂತೆ ನಿಶ್ಚಯ ಮಾಡಿಕೊಂಡು ಬಂದಿರುವ ಸ್ವಾಮಿ ಸಜ್ಜನ ಪ್ರೇಮಿ. ಒಳ್ಳೆಯದು ರಾಜ, ಹೋಗಿ ಬರುತ್ತೇನೆ. ಸಾರಥಿ ರಾಮನ ದೇವಾಲಯಕ್ಕೆ ಹೋಗೋಣ ಸಾರಥಿ, ಅತಿ ಜಾಗ್ರತೆ. ಸಂಸ್ಕೃತ ಮಹಾನ್ ಭಾವ. ಹಸ್ತಿನಾವತಿಗೆ ಬ್ರಾಹ್ಮಣರು ಬಂದಿದ್ದಾರೆಂದು ಹೇಳು ಸಾರಥಿ, ಹೋಗದೇ ಜಾಗ್ರತೆ. ಸಂಸ್ಕೃತ ಮಹಾನ್ ಭಾವ. ಸ್ವಾಮಿ ಕೂತುರತ್ತಮರೇ,
ಅಪ್ಪ ಬಲರಾಮನೇ, ಸ್ವಾಮಿ ಭೂಷಣವರೇ, ನಾವು ಬಂದಿರುವ ವಿಚಾರವು ಒಂದುಳಿಯದೆ ಕೇಳುವುದು ಕೇಳು. ಅದೇನು ಚೆನ್ನಾಗಿ ಹೇಳಿರಿ ಸ್ವಾಮಿ. ರಾಜಾದಿ ರಾಜನಾದ ದುರ್ಯೋಧನನು ಕನ್ಯೆಯ ವಿಚಾರವನ್ನು ತಿಳಿದುಕೊಂಡು ಬರಲು ನಿಮ್ಮಲ್ಲಿಗೆ ಕಳಿಸಿರುವುದು. ಸರ್ವಗುಣನಾದ ಲಕ್ಷ್ಮಣನಿಗೆ ನಿನ್ನೆಯ ಪ್ರೇಮ ನಂದನೆಯನ್ನು ಕಂಡು ಖ್ಯಾತಿ ಪಡೆಯಬೇಕೆಂದು ಅಪರಿಮಿತ ಸಂಪತ್ತಿನಿಂದ ಮೆರೆಯುವ ದುರ್ಯೋಧನಿಗೆ ಸರಿಯಾದ ರಾಜಕುಮಾರರಿರುವರು. ಅಂತಹ ರಾಜ್ಯದಲ್ಲಿ ಬಂದೊಂದು ಮಾಡುವುದು ಲೇಸಲ್ಲವೇ? ಈಗ ಪುಣ್ಯಕ್ಕೆ ಈಡಿಲ್ಲ. ಹಳ್ಳಿಯ ಬಲರಾಮ, ಕನ್ಯೆಯನ್ನು ತನಿಕರ ಮಗನಿಗೆ ಕೊಡಬೇಕೆಂದು ನ್ಯಾಯವಿದೆ ಕೇಳು. ಕೊಟ್ಟು ನೋಡು ಮಗಳ ಪ್ರಭಾವ. ಭೂಷಣತ್ತವರೇ, ರಾಜ, ತಾವು ಹೇಳಿದ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಅಹೋ ಸ್ವಾಮಿ, ನನ್ನ ಮಗಳು ಕನ್ಯರಾದಳು. ರಕ್ಷಣೆ ನನ್ನ ಮಗಳಾದ ಸಚಿದೇವಿಯನ್ನು ಕೊಡುವುದು ಇಚ್ಛೆಯೆಂದು ನಿಮ್ಮ ರಾಜನಿಗೆ ಹೇಳಿದ್ದವರೇ? ಅಪ್ಪ ಬಲರಾಮ, ಅಹೋ ಸ್ವಾಮಿ, ಚೈತ್ರ ಶುಕ್ಲ ಚತುರ್ದಶಿಯಲ್ಲಿ ಲಗ್ನದ ಮುಹೂರ್ತ ಚೆನ್ನಾಗಿರುವುದು. ಇಗೋ ಲಗ್ನ ಪತ್ರವನ್ನು ಓದಿ ನೋಡುವಂತವನಾಗು. ಹೊರದೇವ ಮಗಳ ವಿವಾಹ. ಭೂಸುರತ್ತವರೇ, ತಾವು ಹೇಳಿದ ಮಾತು ನಿಜ. ಇನ್ನು ತಾವು ಹೋಗಿ ಬರುವಂತರಾಗಿ. ಇವರಿಗೆ ಉಡುಗೊರೆಯನ್ನು ಕೊಟ್ಟು ಕಳಿಸುವಂತ ನಾವು ಸಾರಥಿ ಎಲ್ಲ ಸಾರಥಿ, ಸ್ವಾಮಿ, ಈಗ ಬಾ. ಲಗ್ನದ ಮರ್ಮವೇ ತಿಳಿಯಲಿಲ್ಲ ಅಲ್ಲ. ಸಾಕ್ಷಾತ್ ಶ್ರೀಕೃಷ್ಣನು ಪಾಂಡವ ಪಕ್ಷದವನೇ ಇರಲಾಗಿ ಈ ಬಲರಾಮನ ಮಗನಾದ ಸತಿರೇಖಿಯನ್ನು ದುರ್ಯೋಧನ ಮಗನಾದ ಲಕ್ಷ್ಮಣನೆಂಬ ಅವರಕ್ಷಣೆಗೆ ಮದುವೆ ಮಾಡುವನೆಂದರೆ ಇದೆಲ್ಲ ಹುಚ್ಚು ಮಾತು. ಅಭಿಮನ್ಯುವಿಗೆ ಯಾರಾದರೂ ಸರಿಯೇ? ನನಗೆ ಮಾತ್ರ ದಕ್ಷಿಣ ವಿಶೇಷವಾಗಿ ಸಿಗುತ್ತದೆ. ಖಂಡಿಯ ಸಾರಥಿ ಕುಶಲವತಿ. ಹೌದು, ಶಾಲಾ ಮಂದಿರಗಳೆಲ್ಲ ಬಣ್ಣಿರನ್ನು ಹೌದಿರ್ದೇವ ಸಾರಥಿ ದೇವ. ಉಚ್ಚರಿಸಿ ಮೇಲ್ಭಾಗದವರು ಕಲಸಗಳನ್ನಿಟ್ಟು ಬೀದಿ ಬೀದಿಗಳು ಕಸ್ತೂರಿಯನ್ನು ಚೆಲ್ಲಿಸು. ಸಾರಥಿ ಹೌದಿ, ಮುತ್ತಿನ ರಂಗೋಲಿಯ ಹಾಕಿಸು. ಸಾರಥಿ, ಇದು ಹಲ್ಲದ ದಾರಿಯಲ್ಲಿ ಬಾಲೆ ಸ್ತಂಭಗಳನ್ನು ನಿಲ್ಲಿಸು. ನಗರಗಳೆಲ್ಲ ಅಲಂಕಾರ ಮಾಡಿಸು. ಸಾರಥಿ ಅಸ್ತಿನಾಪುರ ದೇಶ ಮಗನಾದ ಲಕ್ಷನಿಗೆ ಗಣ್ಣ ಮಗನಾದ ಶಶಿರೇಖೆಯನ್ನು ಕೊಟ್ಟು ವಿವಾಹ ಮಾಡುವುದು ಎಂದು ರೇವತಿ, ಅಮ್ಮ ರೇವತಿ, ಸತ್ಯಭಾಮ, ಸುಭದ್ರ, ಕೃಷ್ಣ, ಅಯ್ಯಪ್ರಿ, ಅದೇ ವಿಸ್ತಾರವಾಗಿ ಕೃಷ್ಣ
ಸೇರಲಾಗಿ ಹಾ ನಿನ್ನ ಮಗಳಿಗೆ ಶಶಿರೇಖಿ ಕೊಟ್ಟು ಲಗ್ನ ಮಾಡೋ ಕಾಂತ ಗುಣವಂತ. ಪಡೆದ ತಾಯಿ ನೀನು ಮಗಳನ್ನಷ್ಟು ಐಶ್ವರ್ಯ ಸಂಪನ್ನವುಳ್ಳದ ಕೊಟ್ಟು ಶುಭ ಪಡೆಯುವುದು ಕಣ್ಣಾರೆ ನೋಡಬೇಕೆಂಬ ಹಾಗೆ ಕಾಂತೆ ಅದಂ ಬಿಟ್ಟು ನೀನು ಉಚ್ಚಿಯಂತೆ ಸತ್ಯಭಾಮ ಪುಷ್ಟನ ಮನೋಗತೆಯಂತೆ ಸತ್ಯಭಾಮ ವಿಷಯಲ್ಲ ನಿನಗೆ ಯೋಚಿಸಿ ನೋಡಿ ಇದರ ಮುಂದಿನ ಸಂಗತಿ. ಪ್ರಿಯಾ, ನಿಮ್ಮ ತಂಗಿ ಕೇಳಿದ ಪ್ರಕಾರ ನನ್ನ ಮಗಳಾದ ಶಶಿರೇಖೆಯನ್ನು ಕೊಟ್ಟು ಲಗ್ನ ಮಾಡಿ ಕಣ್ಣು ಪ್ರೀತಿಯನ್ನು ತುಂಬಿಕೊಳ್ಳಬೇಕಲ್ಲದೆ ಪ್ರಿಯಾ, ನಾನು ನೀನು ಆಗ ನೀ ಹೇಳಿದ ಮಾತನ್ನು ಕೇಳಿ ನನಗೆ ಬಹಳ ಆತಂಕಪಟ್ಟೆನು ಎಂದು ಕಳವಳದಿಂದ ಪಟ್ಟೆನು. ಕಾಂತ, ಈಗ ನಿನ್ನ ಮಾತು ಕೇಳಿ ಬಹಳ ಸಂತೋಷವಾಯಿತು. ರಮಣ, ಸದ್ಗುಣ ಬರಲಿ. ದೇವಿ, ನಿನ್ನ ಮನೋರಂದುಕೊಳ್ಳುವಂತೆ ನಾನೇನಾದರೂ ನನ್ನ ಹೀಯಾಳಿ ತಿರಸ್ಕರಿಸಿ ಹೇಗೆ ರಮಣಿ ತೊಲಗಿನ ಮಾಡಿ. ಪ್ರಿಯಾ, ಪ್ರಿಯೇ, ಚೀಚೆ ಅಂತದ್ದೇನು ನನಗಿಲ್ಲ. ಹೌದೇನು ಕಾಂತೆ? ನನ್ನ ಮಗಳಿಗೆ ಎಂತ ಮನೆ ದೊರಕಿತಂದು ಬಹಳ ಆಸರದಿಂದಿರುವೆ ಎಂದು ಕೇಳಿ ಈಗ ದುರ್ಯೋಧನ ಮಗನಾದ ಲಕ್ಷ್ಮಣನಿಗೆ ಕೊಡಲೆಂದು ಹೇಳಿದೆಯಲ್ಲ. ಹೌದು ಕಾಂತೆ, ಬಹಳ ಸಂತೋಷ ಇತ್ತು. ರಮಣ, ಸದ್ಗುಣ ಬರಣ. ನಿನ್ನ ಮನೋಭಿಷ್ಟವೇ ಸರಿಯಾಗಿ ನನ್ನ ಮನೋಭಾಗ್ಯ ಸಹ ಅದರಂತೆ ಅಲ್ಲವೇ? ಅದೇ ಕಾಂತೆ, ನನಗೆ ಬಹಳ ಸಂತೋಷವಾಯಿತು. ಶಶಿರೇಖೆಯನ್ನು ಅಭಿಮಾನಿಗೆ ಕೊಟ್ಟರೆ ನೀನು ಎಲ್ಲಿ ಬಾನೊಂದು ಬಳಿ ಎಂದು ನನಗೆ ಬಹಳ ಸಂತೋಷವಾಯಿತು. ರಾಣಿ, ನನ್ನ ಮುತ್ತಿನ ಅರಗಿರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಏನು ಕೇಳು. ಅದೇನು ಚೆನ್ನಾಗಿ ಕಾಂತೆ. ಕೃಷ್ಣ, ಸತ್ಯಭಾಮ, ಸುಭದ್ರ ಅರ್ಜೆಂಟೇ ಬರಬೇಕು. ಅವಾಗ ಎಲ್ಲರೂ ಕರೆ ಹೋಗಿ ಕೊಳ್ಳಿ ಬಿಡಿಸ್ಲಿಲ್ಲ.
ಮನೆಯಲ್ಲಿ ಇರಲಾಗಿ ಹಾ ಅಂತವನ ಮಗಳಿಗೆ ನನ್ನ ಮನೆ ಎಂತ ದೊರಕಿತಲ್ಲೆಂದು ಹಾ. ಬಹಳ ಚಿಂತೆಯಿಂದಿದ್ದೇನೆ. ಹೌದೇನು ಕಾಂತಿ? ಕಾಂತ, ಅಹೇ ಬೇರೆ. ನೀನು ತಗೊಂಡ ನಿರ್ಧಾರದಲ್ಲಿ ತಪ್ಪೇನೇ ಇಲ್ಲ. ಹಾ ಮಗಳನ್ನು ಲಗ್ನ ಮಾಡಿ ಸಂತೋಷದಿಂದ ಕಣಪ್ರೀತಿಯನ್ನು ತುಂಬಿಕೊಳ್ಳೋಣ. ಕಾಂತ ಗುಣವಂತ. ಅವರ ಚಿಂತೆಗಳಂಬಿಟ್ಟು ನೀನು ಏನು ಅರಿಯದವಳಂತೆ ಸುಮ್ಮನಿದ್ದರೆ ಸಾಕು. ಹಾ. ಅಯ್ಯೇ ಕಾಂತಿ, ನನ್ನ ಚಮತ್ಕಾರದಿಂದ ಅವರಿದ್ದಕ್ಕೆ ಸಮಾನವನ್ನು ಕೇಳಿದೆ. ಇನ್ನು ನೀನು ಗೋಟಿ ತೆಳುವಂತಾಗು ರೇವತಿ. ಕೃಷ್ಣ, ಸುಭದ್ರ, ಸುಭದ್ರ ಅರ್ಜೆಂಟ್ ಬರಬೇಕು. ಪ್ರಿಯಾ, ನೀವು ಕೇಳಿದ ಮಾತನ್ನ ಕೇಳಿ ಬಹಳ ಸಂತೋಷವಾಯಿತು. ಹೌದೇನು ಕಾಂತಿ? ನಾನು ನಿನ್ನ ಅಂತಃಪುರಕ್ಕೆ ಹೋಗ್ತೇನೆ. ಕಾಂತ ಗುಣವಂತ. ಕಾಂತಿ, ಬಲರಾಮನ ಮಾಯ ಏನೆಂದು ಹೇಳಿದೆ ಅಗ್ರಯ್ಯ? ಅಗ್ರಯ್ಯ, ದುರ್ಯೋಧನ ಮೊದಲಾದ ಅವಹತ್ಯಗಳಿಗೆ ಶಿಶುರೀತಿಯನ್ನು ಕೊಡುತ್ತೇನೆಂದು ನಿಶ್ಚಯ ಮಾಡಿದ ಇದಕ್ಕೆ ಕಥೆಯನ್ನು ದೇವ ಅಪ್ಪಕ್ಕೆ ಅಮ್ಮ ಪಾತ್ರರಾದ ಸುಭದ್ರ, ಅನ್ನನಾಗುತ್ತೇನೆ. ಈಗ ನಡೆದ ವಾರ್ತೆಯು ಸ್ವಲ್ಪವಾದರೂ ತಿಳಿಯದೆ 16 ಶ್ರೀ ಮಲ್ಲಿಕರನ್ನು ಸ್ವೀಕಾರ ಮಾಡದೆ ತಾನೊಬ್ಬನೇ ಈ ಸಹವಾಸವನ್ನು ನಡೆಸಿದ. ಅಮ್ಮ ಪಾರ್ವತಿ ಮುಂದೇನು ಮಾಡಿ ಮಗನ ಸಂಗತಿ? ಅನ್ನ ಸುಭದ್ರ, ರೇವತಿ ಸತ್ಯವಾದ ಮೊದಲಾದ ಎದುರಿನಲ್ಲಿ ಹೆಸರನ್ನು ಕೊಟ್ಟಿದ್ದಿಲ್ಲವೇ? ಅಗ್ರಜ, ಅಮ್ಮ ಗಂಗನ ಎಲ್ಲರ ಸಮ್ಮುಖದಲ್ಲಿ ವಚನವನ್ನು ಕೊಟ್ಟು ಈಗ ಆ ಮಾತು ತಪ್ಪುವುದಕ್ಕೆ ನಾನೇನು ಅಂತ ಅಪರಾಧ ಮಾಡಿರುವೆನು? ಅಗ್ರಜ, ಅಮ್ಮ ತಂಗಿ ಸುಭದ್ರ, ನೀನೇ ವಿಚಾರ ಮಾಡಿ ನೋಡು. ಮಾಧವ ಆಪತ್ತು ಬಂದವ. ಆಯ್ತಮ್ಮ
ಎನ್ನ ಎದುರಿನಲ್ಲಿ ಪ್ರಮಾಣ ಮಾಡಿ ಆಡಿದ ಮಾತು ಮರೆತು ಬಿಟ್ಟವನೋ ಏನೋ ಅದೇನೇ ಕೇಳೋಣ ನಡೆಯಮ್ಮ ತಂಗಿ ಶಿವಂಗಿ. ಅಹೋ ಅಣ್ಣನಾದ ಅಳಗನೇ, ಅಹೋ ಚಕ್ರಧಾರರೇ, ಇದೇನು ನೂತನವಾದ ವಾರ್ತೆಯನ್ನು ಕೇಳಿದೆನು. ಅದೇನು ಕೇಳಿರಿ ಅನುಜ? ಅವರಕ್ಷಣೆಗೆ ಇಂದು ಮುಗಿಯಾದ ಮಗಳನ್ನು ಕೊಡುವುದಕ್ಕೆ ತಾ ಮೂರಾದರನ್ನು ಗ್ರಹಿಸಿದಂತೆ ಕೇಳಿದರು. ಹೌದು ಅನುಜ. ಅಳಗನೇ, ಅಹೋ ಅನುಜ, ಸೂರ್ಯ ಚಂದ್ರಾದಿಗಳು ಗತಿ ತಪ್ಪಿ ನಡೆದರೂ ನಡೆಯಬಹುದು, ಕೊಟ್ಟ ಮಾತು ತಪ್ಪುವುದಿಲ್ಲವೆಂದು ಸುಭದ್ರ ಗೆಳೆದಳು ಕರಗಟ್ಟು ಪ್ರಮಾಣದ ಮಾಡಿದ ಮಾತು ಮರೆತು ಬಿಟ್ಟವರು ಏನು? ಅಣ್ಣ, ಎಲ್ಲಿಂದ ನಿನಗೂ ಬಂತ ಇಂಥ ದುರ್ಗಣ? ನನ್ನ ಮನಸ್ಸಿನ ಯೋಚನೆಗೆಲ್ಲ ನಾನು ತಿಳಿದೆನು. ಅಭಿಮನ್ಯಿಗೆ ಬರಬೇಕೆಂಬ ಇದ್ದಾಗ ಕೃಷ್ಣ, ತಂಗಿಯಾದ ಸುಭದ್ರೆಯ ಉಂಡವ ಸಂಪತ್ತು ಕಣ್ಣಿನಿಂದ ನೋಡಿ ಮುತ್ತಿನಂತ ಮಗಳನ್ನು ಅದೇ ಮನೆಗೆ ಕೊಡಬೇಕೆ? ಅಹೋ ಅನುಜ, ಅಹೋ ಅನುಜ, ಅಡವಿಯಲ್ಲಿ ಬಿದ್ದು ಕಾಲ ಬಂಕಳಿನ ಆ ಬಡ ಪಾತ್ರನ ಮಗನಿಗೆ ಅರಗಿಮೆಯಂತ ಮಗಳನ್ನು ಕಟ್ಟಲೆ ಅಹೋ ಅನುಜ, ಇಂಥ ಮಗಳನ್ನು ಆ ಮನೆಗೆ ಕೊಟ್ಟಲೆ ಅಯ್ಯೋ ನಮ್ಮಪ್ಪನವರು ಎಂಥ ಮನೆಗೆ ಕೊಟ್ಟಲೆಂದು ನಮ್ಮ ಹೆಣಕ್ಕೆ ಕಲ್ಲುಡಲೇ ಎಂದಿಗೂ ಮಗಳನ್ನು ಕೊಡುವುದಿಲ್ಲ ಮುರಾರಿ. ಅನುಜ, ಹಾಗಾದರೆ ಹೇಳದನ್ನು ಕೇಳು. ಅದೇನು ಮಾತು ವಿಸ್ತಾರವಾಗಿ ಅನುಜ.
ಇದ್ಯಾರಿದ್ದಾರೆ ಅವರಿಗೆ ಸೌಖ್ಯ ತಪ್ಪಿದ ಕಾಲದಲ್ಲಿ ಇಂಥ ಹೀನ ಮಾತನಾಡಿದರೆ ಬದಲಾವಣೆ ಶ್ರೀ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಎಂದೆಂದಿಗೂ ಮೆಚ್ಚುವುದಿಲ್ಲ ಅನ್ನ ಅಲದರನೇ ಅನ್ನ ಅಲದರನೇ ಈ ಮಾತನಾಡಿದ್ರು ಸುಮ್ಮನೆ ಕೊಡೋದು ನಿಜ ಅನುಜ ಗಿಡಗಳನ್ನು ಚಲಿಸಿದಾಗ ಸಪ್ತ ಸಮುದ್ರಗಳ ಕೇಳಿದಾಗ ನಾನು ಮಟ್ಟ ಮಾತ್ರ ಪೂಜಲ ಅನುಜ ಇದು ನಿನಗೆ ಇಷ್ಟವಿದ್ದರೆ ವಾಕ್ಯ ಬರಬಹುದು ಇಲ್ಲ ವಾಕ್ಯವಿದ್ದರೆ ಬಿಡಬಹುದು ಸುಮ್ಮನೆ ಮನೆ ಹೋಗಿದ್ದಮ್ಮ ಅಗ್ರಜ ಒಂದು ಮಾತನ್ನು ಕೇಳು ಅಗ್ರಜ ಅನುಜ ಪ್ರಾಣವನ್ನು ಅಡಿಗಡಿಗೆ ಬಡವರಂತೆ ಮುಡಿನುಡಿಗನ್ನು ಮಾಡುವೆಯಲ್ಲ ನಿನಗೆ ಗರ್ವ ಬಂದ ಆದರೂ ಆಗಬಹುದು ಅನ್ನ ಇದರ ಗೊತ್ತಿಲ್ಲ ನಿನಗೆ ಇದರ ಮರ್ಮ ಅಯ್ಯೋ ಶ್ರೀಹರಿ ಹೇಗೆ ಮಾಡ ಓಹೋ ಸುಭದ್ರಾಮನ ಸಿದ್ಧತೆ ಮಾಡುತ್ತಿರುವಂತೆ ತೋರುತ್ತದೆ. ತಾಯಿ ಸುಭದ್ರಾದೇವಿ ನನ್ನ ಕಷ್ಟವನ್ನು ಏನೆಂದು ಹೇಳಲಿ ಯೋಚನೆ ಬರದಂತಾಗಿದೆ. ಅಮ್ಮ ಸುಭದ್ರಾದೇವಿ, ನಿನ್ನ ಮನದ ಅಭಿಪ್ರಾಯ ನನಗೆ ತಿಳಿಯಲಿಲ್ಲವೇದಕ್ಕೆ ಮುಖಿ ಕಿನ್ನಾಳಾಗಿ ವ್ಯಸನ ಮಾಡುತ್ತಿರುವಂತೆ ತೋರುತ್ತದೆ. ನಿನ್ನ ಮಗನೇನಾದರೂ ನಿನ್ನ ಮಾತು ಮೀರಿ ನಡೆದಿರುವನೇ ಹೇಗೆ? ಅಥವಾ ಪಾಂಡವರೇನಾದರೂ ಮಗನ ಲಗ್ನಕ್ಕೆ ಬರುವುದಿಲ್ಲವೆಂದು ಹೇಳಿದರೆ, ಇಲ್ಲವಾಯ್ತೆ ಕೃಷ್ಣ ಬಲರಾಮರೇನಾದರೂ ಕಲಹ ಮಾಡಿಕೊಂಡಿರುವರೆ? ಭಾವರೇವತಿ ಮತ್ತು ಸತ್ಯಭಾಮ ದೇವಿಯವರೇನಾದರೂ ನಿನ್ನ ದೂಷಿಸಿದ್ದಾರೆ? ಅದೇನು ಸಂಗತಿಯನ್ನು ಮುಂದೆ ಹೇಳಮ್ಮ. ಕೇಶವನ ತಂಗಿ ಪಾರ್ಥನ ತಂಗಿ. ಸ್ವಾಮಿನಾರದರೆ ಅಮ್ಮ ತಾಯಿ ಸುಭದ್ರ, ಅಣ್ಣನಾದ ಬಲರಾಮನು ಅಂದು ನಿಮ್ಮ ಹೆದರಿನಲ್ಲಿ, ಅಣ್ಣನಾದ ಶ್ರೀಕೃಷ್ಣನ ಸಮ್ಮುಖದಲ್ಲಿ ನಿಮ್ಮ ಹೆದರಿನಲ್ಲಿ ಅಭಿಮನ್ಯುವಿಗೆ ಶಶಿರೇಖೆಯನ್ನು ಕೊಡುತ್ತೇನೆಂದು ಹಾನಿ ಪ್ರಮಾಣವನ್ನು ಮಾಡಿರಲಿಲ್ಲವೇ? ಹೌದು ಸುಭದ್ರಾದೇವಿ. ಈಗ ಆ ಮಾತನ್ನು ತಪ್ಪಿ ಕೌರವನ ಸುತನಾದ ಅವಲಕ್ಷಣೆಗೆ ಕೊಡುತ್ತೇನೆಂದು ನಿಶ್ಚಯ ಮಾಡಿರುವನು. ಈ ಸಂಗತಿಯನ್ನು ಹೇಗೆ ಸಹಿಸಿಕೊಳ್ಳಲಿ? ವಿಷಯ ತಾಯಿ ಸುಭದ್ರಾದೇವಿ, ಸ್ವಾಮಿನಾರದರೆ ಹಾಗಾದ್ರೆ ಹೇಳುವನು ಕೇಳು.
ಅಷ್ಟು ಸುಲಭವಾಯಿತೆ? ಈ ಮಾತು ಯಾರು ಒಪ್ಪುತ್ತಾರೆ? ನೀನು ತಡ ಮಾಡದೆ ಹೋಗಿ, ಅಣ್ಣ ನೀನು ಮೊದಲು ಮಾತು ಕೊಟ್ಟಂತೆ ನಿನ್ನ ಮಗಳನ್ನು ಲಗ್ನ ಮಾಡಿಕೊಡದಿದ್ದರೆ ಮುಂದೆ ಬಹಳ ರಾಜ್ಯಾಂತವಾಗುತ್ತದೆ ಎಂದು ತಿಳಿಸಿ. ಆದರೆ ಈ ಮಾತು ನಾರದರು ಹೇಳಿದ್ದಾರೆ, ಈ ಸುದ್ದಿ ಅವರ ಮುಂದೆ ಹೇಳಬಾರದು. ತಾಯಿ, ನಾವಿನ್ನು ಹೋಗಿ ಬರುತ್ತೇವೆ. ನಾರದ ಸ್ವಾಮಿ ಭಕ್ತಜನರು ಜಯ ನಾರಾಯಣ ಜಯ ಜಗದೀಶನ, ಜಯ ನಾರಾಯಣ ಜಯ ಜಗದೀಶನ, ಮುಕುಂದ ನಾರಾಯಣ ಮುಕುಂದ ಜಯ ನಾರಾಯಣ ಜಯ ಜಗದೀಶನ, ಮುಕುಂದ
ತಂಗಿ ಅಗ್ರಜ ಅಹೇ ತಂಗಿ ಸುಭದ್ರ ಕೊಟ್ಟ ಮಾತು ತಪ್ಪುವುದಕ್ಕೆ ನಾನೇನು ಅಪರಾಧ ಮಾಡಿದವನು ಅಲವರನೇ ದೇವಿನಿಂದ ಗುಣ ತಿಳಿಸಬೇಕಲ್ಲ. ಅಲ್ವೇ ತಂಗಿ ಸುಭದ್ರ ರಾತ್ರಿ ಕಂಡ ಕುಂಡಿಗೆ ಹಗಲು ಬೀಳುವುದುಂಟೇನಮ್ಮ ತಂಗಿ ಅಹೇ ತಂಗಿ ಸುಭದ್ರ ಆ ಹುಟ್ಟು ದರಿದ್ರನಾಥ ಭಕ್ತನ ಮಗನಿಗೆ ಎಲ್ಲ ಮುತ್ತಿನ ಅರಗಿ ಅಂತ ಮಗನ್ನು ಬರಬೇಕೆ ಅಯ್ಯೇ ತಂಗಿ ಸುಭದ್ರ ಎಲ್ಲ ಮಾತನ್ನಾಡಿದಿ ಸುಭದ್ರ ಯುದ್ಧ ಸುದ್ದಿಯನ್ನು ಹಾಡಿದವನು ಗಂಗರ ಮನೆಯಂಬಿಟ್ಟು ಕಂಬಕ್ಕೆ ಕಟ್ಟಬರ ನಿಮ್ಮಂತ ಮನೆ ಕೊಟ್ಟರೆ ಎಲ್ಲ ಮನೆಯನ್ನು ಕೊಟ್ಟರು. ಗೊತ್ತಿದ್ದಲ್ಲವೇ ನಿನ್ನ ಮಗನಿಗೆ ಗೊತ್ತವ ಎಲ್ಲ ಮಗಳು ಏರಿಸಿಕೊಟ್ಟ ಅಗ್ರಜ ಅಯ್ಯೇ ತಂಗಿ ಸುಭದ್ರ ತಿಳಿದು ಒಂದು ಮಾತು ಕೊಟ್ಟರುವೆ ಆಗ ತಂಗಿ ಮನಸ್ಸು ನೋಡಬಹುದು ಸುಮ್ಮನೆ ಮಾತು ಕೊಟ್ಟಿದೆ ತಂಗಿ ಸುಮ್ಮನೆ ಮಾತು ಕೊಟ್ಟರುವೆ ಯಾಹೇ ತಂಗಿ ಸುಭದ್ರ ಮೊದಲೇ ನಿನ್ನನ್ನು ಭಕ್ತನಿಗೆ ಬರುವುದಕ್ಕೆ ಇಷ್ಟವಿಟ್ಟಿಲ್ಲ ನೀನಾಗಿ ಇಷ್ಟವಿಟ್ಟೆ ಅಗ್ರಜ ಆದ ಕಾರಣ ನಾನು ಸುಮ್ಮನಾಗಿದ್ದೆ ಈಗ ಸುಮ್ಮನೆ ಮನೆಗೆ ನಡೆಯಮ್ಮ ತಂಗಿ ತಂಗಿ ಸುಭದ್ರ ಯೋಚನೆಯನ್ನು ಮಾಡು ಎಷ್ಟು ಮಾತ್ರ ಯೋಚನೆ ಮಾಡುವ ತಂಗಿ ಹೇಳುವನು ಕೇಳು ಅದೇ ಚೆನ್ನಾಗಿ ನೀನು ಪ್ರೀತಿಯಿಂದ ಬೆಳೆಸಿದ ಸೋದರ ಹಳಿಯನ ಮುಖವನ್ನು ನೋಡು ಎಷ್ಟು ಮಾತ್ರ ನೋಡುವುದಿಲ್ಲಮ್ಮ ತಂಗಿ ಅಗ್ರಜ ಅಯ್ಯೇ ತಂಗಿ ಸುಭದ್ರ ಸೋದರ ಹಳಿಯನನ್ನು ನೀನು ಧಿಕ್ಕರಿಸಿ ಹಾ ಆ ಕೌರವನ ಸುತನಾದ ಅವಲಕ್ಷಣನಿಗೆ ಕೊಡುವುದಕ್ಕೆ ನಿನ್ನ ಮನಸ್ಸಾಗಲು ಹೇಗೆ ಬಂದಿತು ಸಹಜವಾಗಿ ಬಂದರು ತಂಗಿ ಅಣ್ಣಯ್ಯ ಅಯ್ಯೇ ತಂಗಿ ಸುಭದ್ರ ನನ್ನ ಮಗನೇನು ಕುರುಡನೇ ಕೊಂಡನೆ ನಾನೇನು ಅಂತ ಹೇಳಿಲ್ಲ ತಂಗಿ ಅಗ್ರಜ ಅಯ್ಯೇ ತಂಗಿ ಸುಭದ್ರ ನನ್ನ ಮಗನನ್ನು ಅನ್ಯಾಯವಾಗಿ ತಳ್ಳುವುದು ಸರಿಯಲ್ಲ ಹಲಗುರನೇ ದುರ್ಯೋಧನನ ಗುಣಧರನೇ ತಂಗಿ ಸುಭದ್ರ ನಿನ್ನ ಮಗನು ಚಂದಿಗೆ ಇದನ್ನು ಯಾರಾದರೂ ಬೇರೆ ಧನ್ಯವನ್ನು ಕೊಟ್ಟು ವಿವಾಹ ಮಾಡುತ್ತಾರೆ ಅದನ್ನು ತಿಳಿದು ನೀನು ಕೊಟ್ಟಿರುವೆ. ನಾನು ನಿನಗೆ ಕೊಡುವುದಿಲ್ಲ ಏ ತಂಗಿ ಸುಭದ್ರ ನನ್ನ ಬಲಭದ್ರ ಶಾಲೆಯನ್ನು ಬಿಟ್ಟು ಕಾಲಿಗೆ ಮೂಲ ಮಾಡಿಕೊಂಡರೆಂಬ ಗಾದೆಯಂತೆ ಅಡವಿಯಲ್ಲಿ ಕಡು ಮಿಡಿದವರನ್ನು ಕಣವಹಿಸಿ ಸುಮ್ಮನೆ ಮನೆಯಲ್ಲಿ ಉಳಿಸಿಕೊಂಡು ಅನ್ನವನ್ನು ಕೊಟ್ಟು ಸಾಗಿಸಾಗಿದ್ದಪ್ಪಾಯಿತೆ ತಂಗಿ ಸುಭದ್ರ ನನ್ನ ಬಲಭದ್ರ ಈಗ ಸಾರಿ ಸಾರಿಗೆ ಮಗಳನ್ನು ಕೊಡು ಎನ್ನುವುದಕ್ಕೆ ನಿನಗೆ ನಾಚಿಕೆಲ್ಲವೇ ಇಂತಹ ಬಿಡಿ ನುಡಿಗಳನ್ನು ಹಾಡಬಹುದೇ ಸಹಜವಾಗಿ ಆಡಬಹುದು ತಂಗಿ ಹಾಡುವೆಯ ಹೇಳುವನು ಕೇಳು ಅದೇ
ಸಹಜವಾಗಿ ಶಾಶ್ವತರು ತಂಗಿ. ಅಣ್ಣಯ್ಯ ಅಯ್ಯ ತಂಗಿ ಸುಭದ್ರ, ಕೊಟ್ಟ ಮಾತು ಸಹ ನಿನಗೆ ನೆನಪಲ್ಲವೇ? ನನಗೂ ತಂಗಿ ಶ್ರೀಕೃಷ್ಣನ ಸಮ್ಮುಖದಲ್ಲಿ ನೀನು ಆಣ ಮಾಡಿರುವೆಯಲ್ಲ. ಆಗ ಸುಮ್ಮನೆ ಕೊಟ್ಟಿರೋ ಮಾತು ತಂಗಿ. ಅಗ್ರಜ ತಂಗಿ ಸುಭದ್ರ, ಸೋದರ ಮಾವನು ಅಭಿಮನ್ಯುವನಿಗೆ ಕನ್ಯೆಯನ್ನು ಕೊಡಲಿಲ್ಲವೆಂದು ಕೊಡವೆಯ ಜನರು ಅಂದಾಡಿಕೊಳ್ಳುವುದಲ್ಲವೇ? ಅಂದಾಡಿಕೊಂಡರೆ ನಾನು ಮಾತ್ರ ನಿಮಗೆ ಮಗಳನ್ನು ಕೊಡಲಿಲ್ಲ ತಂಗಿ. ನನ್ನ ಮಗನಲ್ಲಿ ಕುಂದು ಹುಡುಕುವುದಿಲ್ಲವೇ? ಸಹಜವಾಗಿ ಹುಡುಕುದಿಲ್ಲ ತಂಗಿ. ಅಣ್ಣಯ್ಯ ಅಯ್ಯ ತಂಗಿ ಸುಭದ್ರ, ಅಗ್ರಜ ಅಯ್ಯ ತಂಗಿ ವನವಾಸದಲ್ಲಿರುವ ಪಾಂಡವರನ್ನು ಮರೆತು ನಿನ್ನನ್ನೇ ನಂಬಿಕೊಂಡಿದ್ದಕ್ಕೆ ಹಾ ಇಂತಹ ಮೋಸವನ್ನು ಮಾಡುವೆಲ್ಲ ಅಣ್ಣಯ್ಯ, ಮಾಡಬಾರದು ಎನ್ನುವೆ. ಅಯ್ಯ ಸುಭದ್ರ, ಹೆಣ್ಣು ದೊರೆಯಿಲ್ಲವೆಂದು ಹೊಟ್ಟೆಗೆಚ್ಚರಿಂದ ನಿಷ್ಠುರವಾಗಿ ಈ ಕೆಟ್ಟ ಮಗಳನ್ನು ಆಡ್ತಿದೆಯಾ? ಸತ್ಯದ ಸಂಗತಿಯನ್ನು ಹೇಳಿರುವನು. ಎಲೈವಷ್ಟೇ ನೀನೇನು ಮಾತನಾಡುತ್ತಿರುವೆ? ಎಲೈಚಿ ಮುಕ್ಕರೆ ಇನ್ನೊಮ್ಮೆ ಈ ಸುದ್ದಿಯನ್ನು ಎತ್ತಿದರೆ ಬಾಯಿ ಮುಚ್ಚಿಕೊಂಡಿರುವ ಮುಕ್ಕಳೆ ಸಾಕು ಮಾಡಿದ್ದಾರೆ ರಗಳೆ. ಸತ್ಯಭಾಮ, ಏನು ಮಾತನಾಡಿದೆ? ಸತ್ಯಭಾಮ, ನಿನ್ನ ತಂಗಿಯ ಬಾಯಿಗೆ ಬಂದಂತೆ ಮಾತನಾಡುವೆಯಾ? ಮಾವಯ್ಯ ಸತ್ಯಭಾಮ, ಏನು ಕೇಳು. ಏನು ವಿಸ್ತಾರವಾಗಿ ಹೇಳು. ಅಹೋ ಸತ್ಯಭಾಮ, ನಿಮ್ಮ ತಂಗಿ ಮನೆಯಲ್ಲಿರಲಾಗಿ ಹಾ ಎರಡು ಮಾತು ಹೆಚ್ಚಿಗೆ ನುಡಿದಿದ್ದಕ್ಕೆ ಬಾಯಿಗೆ ಬಂದಂತೆ ಮಾತನಾಡುವುದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲಮ್ಮ ಸತ್ಯಭಾಮ? ಮಾವಯ್ಯ, ಅಯ್ಯ ಸತ್ಯಭಾಮ, ತವರ ಮನೆಯ ಹೆಣ್ಣು ನೊಂದರೆ ತವರ ಮನೆಗೆ ಪ್ರೀತಿ ಎಂಬ ಮಾತು ನಿನಗೆ ತಿಳಿಯದೆ? ಅದರಿಂದ ನೀನು ನಿನ್ನ ಮಗಳನ್ನು ಅಭಿಮಾನಿಗೆ ಕೊಟ್ಟು ಲಗ್ನ ಮಾಡ್ತಾವ ಬಲಭದ್ರ ದೇವ. ಅಮ್ಮ ಸತ್ಯಭಾಮ, ಮಾವಯ್ಯ, ಮೂರ್ಖಳತ್ತೆಯಾದ ಸುಭದ್ರೆಯು ಗೊಂಡರೆಮ್ಮದಲ್ಲಿ ಗಂಡನ ಕೂಡ ಕಷ್ಟಪಾಲಾರೆಂದು ಕಾರಣವಹಿಸಿ ಹಾ, ಸೋದರಿ ಎಂಬ ಭಾವದಿಂದ ಕರೆಸಿದ್ದ ತಪ್ಪಾಯಿತೆ. ಹಾ. ಅಹೋ ಸತ್ಯಭಾಮ, ಮಾವಯ್ಯ, ಬೆರಳ ಇಡುವುದಕ್ಕೆ ಸಂದಾದರೆ ಕಾಲಿಡುವುದಕ್ಕೆ ಹಿಂಬಾಯಿಸಂಬಂತೆ ಹಾ. ಈ 2 ದಿನ ಹೊಟ್ಟೆ ಉಳಿದುಕೊಂಡು ಹೋಗಲೆಂದು ಕಾಣಪಟ್ಟರೆ ಈಗ ಮಾಲಂ ಕೊಡೆಂದು ಕೆಟ್ಟ ಮಗಳು. ಅಹೋ ಸತ್ಯಭಾಮ, ಇದು ಅಲ್ಲದೆ ಎನ್ನಂ ಗಂಡು ಬಾಯಿಗೆ ಬಂದ ಹಾಗೆ ದುರ್ಭಾಷೆ ಆಡ್ತಿರು ನೋಡಿ ಚಿಕಿತ್ಸೆ ಮಾಡಿ ಮಾವಯ್ಯ, ಸತ್ಯಭಾಮ, ಸಾವಿರ ಸೊಳ್ಳೆ ಶುಭ ಕಾರ್ಯ ಮಾಡಬೇಕೆಂಬ ಗಾದೆ ಮಾತು ನಿನಗೆ ತಿಳಿಯಲಿಲ್ಲವೇ? ತಿಳಿಯಲಿಲ್ಲ ಅಮ್ಮ ತಾಯಿ ಸತ್ಯಭಾಮ. ಅದರಂತೆ ತಿಳಿದು ನಿನ್ನ ಮಗಳಿಗೆ ಅಭಿಮಾನಿ ಕೊಟ್ಟು ಲಗ್ನ ಮಾಡುವ ಬಲಭದ್ರ ದೇವ. ಅಹೋ ಸತ್ಯಭಾಮ, ಮಾವಯ್ಯ, ಕೇಳುವವರಿದ್ದರೆ ಹೇಳುವರ ಬಾಯಿ ಏನಂದಿತು. ಹಾ, ಅಹೇ ಸತ್ಯಭಾಮ, ಮಾವಯ್ಯ, ಗೊಂಡ ಅಹೇ ಸತ್ಯಭಾಮ, ಅರಣ್ಯದಲ್ಲಿ ಚೆಲ್ಲ ಬಿಸಿಲೊಳಗೆ ಕಳವಳಗೊಂಡು ಹಸಿವಿಗೆ ತಾಳಲಾರದ ಹಣ್ಣು ಹಂಪಲಿಗೆ ಗಿಡಗಳಿಗೆ ಬಿಟ್ಟುಕೊಂಡು ಆ ಕಾಲವನ್ನು ಕಳೆಯುವ ಆ ಬಡ ಭಕ್ತನ ಮಗನಿಗೆ ಮಗಳನ್ನು ಕೊಡಲು ಹೇಳಿದೆಯಲ್ಲ. ಹೆಣ್ಣು ಮಕ್ಕಳನ್ನು ಪಡೆದವರಾದ ಈ ಸುದ್ದಿಯನ್ನು
ಎತ್ತಿ ಹೇಳುವರೆ ಅಯ್ಯೇ ಸತ್ಯಭಾಮ ಕೊಟ್ಟಾರಿ ನೋಡಿ ಸಹಿಸುವರೆ ಅಯ್ಯೇ ಸತ್ಯಭಾಮ ಅನ್ನಲಿಕ್ಕೆ ಅನ್ನವಿಲ್ಲದ ಸಂಕಟ ಪಡುವ ಈಗಲೇ ಮಕ್ಕಳ ಇಷ್ಟು ನಿಷ್ಠೂರವಾಗುವುದು ಲೇಸಲ್ಲವೇ ಇಷ್ಟು ದೂರ ಹೇಳಿ ನನ್ನ ಮನಸ್ಸು ಬೇಸರಗೊಳಿಸಬೇಡ ತಂದೆಯ ಸತ್ಯಭಾಮ ರಾಮ